ಹಾಯ್ ಎಲ್ರಿಗೂ ಭಾರತ್ ವಿಲೇಜ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಿಮಗೆ ಇವತ್ತು ಅಕ್ವಾಪನ್ ವಾಟರ್ ಪ್ಯೂರಿಫೈರ್ ಅಂತ ಮಾರ್ಕೆಟ್ ಅಲ್ಲಿ ತುಂಬಾ ನೋಡಿರ್ತೀರಾ, ಬಹಳ ವರ್ಷಗಳಿಂದ ನೋಡಿರ್ತೀರಾ, ಸುಮಾರು ಜನ ಯೂಸ್ ಮಾಡ್ತಾ ಇರ್ತೀರಾ, ಎಕ್ಸ್ಚೇಂಜ್ ಮಾಡ್ಬೇಕು ಅಂತಿರ್ತೀರಾ. ಅವರೆಲ್ಲರಿಗೂ ಒಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಹೊಸ ತಗೋಬೇಕು ಅಂತ ಇರೋರಿಗೂ ಅಷ್ಟೇ ಬೆಸ್ಟ್. ಇದು ಅಕ್ವಾಪನ್ ವಾಟರ್ ಪ್ಯೂರಿಫೈರ್ ಅಂತ ಹೇಳಿ RO UV TDS ಕಂಟ್ರೋಲರ್ ಬರುತ್ತೆ, UVF ಬರುತ್ತೆ. ನಿಮಗೆ ಯಾವ ಸ್ಪೆಸಿಫಿಕೇಶನ್ ಬೇಕು ಆ ಸ್ಪೆಸಿಫಿಕೇಶನ್ ನ ಮಾಡಿ ಕೊಡ್ತೀವಿ. ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ನಿಮಗೆ ಬರೀ ಹೊಳೆ ನೀರಿಗೆ ಬೇಕಾ UVF ಸಿಗುತ್ತೆ, ಬರೀ ಬೋರ್ ನೀರಿಗೆ ಬೇಕಾ RO UV TDS ಸಿಗುತ್ತೆ, 2 in 1 ಬೇಕಾ ವಿತ್ ಅಲ್ಕಲೈನ್ ಬೇಕಾ ಅದು ಕೂಡ ಮಾಡಿ ಕೊಡ್ತೀವಿ. ಇದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳಿ. ಟೆಕ್ನಿಕಲಿ ಕಂಪ್ಲೀಟ್ ಹೇಳ್ತೀನಿ. ಇದರಲ್ಲಿ ಇದೆ ಏನ್ 3 ಹೇಳದ್ನಲ್ಲ, ನಿಮಗೆ 3 ವೆರೈಟಿನಲ್ಲೂ ಸಿಗುತ್ತೆ. ಕಮ್ಯುನಿಕೇಟ್ ಮಾಡಿ ಏನ್ ಬೇಕು ಅನ್ನೋದನ್ನ ಕಮ್ಯುನಿಕೇಟ್ ಮಾಡಿ. ಇದು ನೋಡಿ 12 ಲೀಟರ್ ಸ್ಟೋರೇಜ್ ಟ್ಯಾಂಕ್ ಇರುತ್ತೆ. ದೊಡ್ಡ ಬ್ರ್ಯಾಂಡ್, ಯಾವ ಬ್ರ್ಯಾಂಡ್ ಅಂತ ಗೊತ್ತಿರುತ್ತೆ ನಿಮಗೆ. ಓಕೆ, ಆ ಬ್ರ್ಯಾಂಡ್ ಅಲ್ಲಿ ಕೂಡ 22,000 ಪ್ರೈಸ್ ಇದೆ. ನಮ್ಮಲ್ಲಿ ಇದ್ರ ಕಾಸ್ಟ್ ಬಂದು 5,800. ಓಕೆ, 5,800 ರೂಪಾಯಿ ಅಷ್ಟೇ. ವಿತ್ ಆನ್ಲೈನ್ ಪ್ರೈಸ್ ನಾವು ಕೊಡ್ತಾ ಇರೋದು. ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ನೀವು ಎಲ್ಲೇ ಇದ್ರೂ ಕೂಡ ಡೆಲಿವರಿ ಕಳ್ಸಿಕೊಡ್ತೀವಿ. 5,800 ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ. ಇನ್ ಕೇಸ್ ನಮ್ಮ ನಿಯರ್ ಬೈ ಏರಿಯಾ ಬೆಂಗಳೂರು ಜ್ಞಾನ ಭಾರತಿ ಏರಿಯಾ, ನಾಗರಬಾವಿ ಆಗಿರ್ಬೋದು, RR ನಗರ, ಬೆಂಗಳೂರಲ್ಲಿ ಎಲ್ಲೇ ಇದ್ರು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಎಕ್ಸ್ಟ್ರಾ ಚಾರ್ಜ್ ತಗೊಂತೀವಿ. ವಿತ್ ವಾರಂಟಿ ಬೇಕಾ ಒಂದ್ ಪ್ರೈಸ್ ಇದೆ, ಆನ್ಲೈನ್ ಪ್ರೈಸ್ ಬೇಕಾ ಒಂದ್ ಪ್ರೈಸ್ ಇದೆ. ಜಸ್ಟ್ 5,800 ಇದ್ರ ಕಾಸ್ಟ್ ಬರುತ್ತೆ. ಬೆಸ್ಟ್ ಪ್ರೈಸ್. ನೀವು ಮಾರ್ಕೆಟ್ ಅಲ್ಲಿ ಎಲ್ಲಾರು ಹುಡುಕಿ, ಆನ್ಲೈನ್ ಅಲ್ಲಿ ಹುಡುಕಿ 7,000 ಇದೆ. ಬರೀ ವಿತೌಟ್ ಇನ್ಸ್ಟಾಲೇಷನ್ 7,000 ಇದೆ, 7,500 ಇದೆ, 6,500 ಇದೆ. ಮತ್ತೆ ಅದು ಯಾರು ನಿಮಗೆ ಕಮ್ಯುನಿಕೇಟ್ ಮಾಡಕ್ ಸಿಗಲ್ಲ. ಆನ್ಲೈನ್ ಅಲ್ಲಿ ಗೊತ್ತಿರತ್ತೆ ನಿಮಗೆ, ತಗೊಂಡವ್ರಿಗೆ ಅನುಭವ ಆಗಿರುತ್ತೆ. ಅವ್ರ ಲಕ್ ಇದ್ರೆ ಚೆನ್ನಾಗ್ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಪ್ರಾಡಕ್ಟ್ ಬಂದ್ಮೇಲೆ ಗ್ಯಾರಂಟಿ. ಇನ್ಸ್ಟಾಲೇಷನ್ ಯಾರ ಹತ್ರ ಮಾಡಿಸ್ತಾರೆ, ಏನೇನೋ ಆಗತ್ತೆ ಬಿಡಿ, ಅದೆಲ್ಲ ಓಕೆ. ಈಗ ಪ್ರಾಡಕ್ಟ್ ಬಗ್ಗೆ ಬರ್ತೀನಿ. ಇದು 12 ಲೀಟರ್ ಸ್ಟೋರೇಜ್ ಟ್ಯಾಂಕ್, ಡಿಟಾಚಬಲ್ ಟ್ಯಾಂಕ್ ಇದೆ. ಈಸಿ ಡಿಟಾಚಬಲ್ ಟ್ಯಾಂಕ್. ಎಷ್ಟೋ ಜನ ನಿಮ್ ಮನೇಲಿ ಇದ್ರೆ ನೋಡ್ಕೊಳ್ಳಿ, ಟ್ಯಾಂಕ್ ತೆಗ್ದು ವಾಶ್ ಮಾಡೋದ್ ಗೊತ್ತಿರಲ್ಲ ನಿಮಗೆ. ಈಸಿ ಕ್ಯಾಪ್ ನ ಮೇಲೆ ಎತ್ತಿದ್ರೆ ನೀರ್ನ ಖಾಲಿ ಮಾಡ್ಕೊಳ್ಳಿ. ಫಸ್ಟ್ ಕ್ಯಾಪ್ ನ ಮೇಲೆ ಎತ್ತಿ ಈಸಿ ಬಂದ್ಬಿಡುತ್ತೆ ಟ್ಯಾಂಕ್. 1 ಲೀಟರ್ ಸ್ಟೋರೇಜ್ ಟ್ಯಾಂಕ್ ಇರುತ್ತೆ. ಬಟ್ ತೆಗೆಯುವಾಗ ಹುಷಾರು, ಈ ಫ್ಲೋಟ್ ಸ್ವಿಚ್ ನ ಏನು ಡ್ಯಾಮೇಜ್ ಮಾಡ್ಬಿಡಿ. ಇದನ್ನ ಕ್ಯಾಪ್ ನ ಮೇಲೆ ಕೆತ್ತಿ ಹೀಗ್ ತೆಗಿರಿ, ಈಸಿಯಾಗಿ ಬಂದ್ಬಿಡತ್ತೆ. ಮತ್ತೆ ವಾಶ್ ಮಾಡುವಾಗ ಬರೀ ಅರ್ಧ ಲೆಮನ್ ಪೀಸ್ ಹಾಕಿ ವಾಶ್ ಮಾಡಿ. ಸೋಪು, ಶಾಂಪೂ, ಪೇಸ್ಟ್ ಏನು ಹಾಕ್ಬೇಡಿ. ಏನು ಇಲ್ಲ ಅಂದ್ರೆ ಕೂಡ ಪರವಾಗಿಲ್ಲ, ಬರೀ ನೀರಲ್ಲಿ ವಾಶ್ ಮಾಡಿ. ಇದೊಂದು ಟಿಪ್ಸ್ ನೆನ್ಪಿಟ್ಕೊಳ್ಳಿ. ಟ್ಯಾಂಕ್ ನ ತೆಗೆದು ವಾಶ್ ಮಾಡುವಾಗ ಬರೀ ಲೆಮನ್ ಪೀಸ್ ಹಾಕಿ, ಬೇರೆ ಏನು ಹಾಕಕ್ ಹೋಗ್ಬೇಡಿ. ಏನಿಲ್ಲ ಅಂದ್ರೆ ಏನು ಹಾಕ್ಬೇಡಿ. ಬಟ್ ಏನೇ ಹಾಕಿದ್ರು ನೀರಿಗೆ ಮಿಕ್ಸ್ ಆಗುತ್ತೆ. ಅದೇ ನೀರ್ನ ಮತ್ತೆ ನಾವು ಕುಡಿತೀವಿ. ಹಂಗಾಗಿ ಹೇಳ್ತಾರದು. ಓಕೆ, ಇದು ಟ್ಯಾಂಕ್ ಬಗ್ಗೆ ಆಯ್ತಲ್ವಾ. ನೆಕ್ಸ್ಟ್ ಬಂದು ಇದು ಆಟೋಮೆಟಿಕ್ ಇರುತ್ತೆ. ಫುಲ್ ಟ್ಯಾಂಕ್ ಫುಲ್ ಆಫ್ ಆಗುತ್ತೆ, ಕಡಿಮೆ ಆದ ಫುಲ್ ಆನ್ ಆಗುತ್ತೆ. ಇದು ಅದ್ರ ಫ್ಯೂಚರ್ಸ್ ಆಟೋಮೆಟಿಕ್. ಮತ್ತೆ ಈ ಸಿಸ್ಟಮ್ ಅಲ್ಲಿ ಚಿಪ್ ಸಿಸ್ಟಮ್ ಅಂತ ಏನೂ ಇಲ್ಲ. ಕೆಲವೊಂದು ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಲಾಕಿಂಗ್ ಸಿಸ್ಟಮ್ ಮಾಡ್ಕೊಂತಾರೆ. ಇಷ್ಟು ಲೀಟರ್ಗೆ ಆಫ್ ಆಗ್ಬೇಕು, ಹಿಂಗೆ ಆಗ್ಬೇಕು, ನೀವು ಅವ್ರ ಹತ್ರನೇ ಸ್ಪೇರ್ ತಗೋಬೇಕು, ಆ ರೀತಿ ಎಲ್ಲ. ಇದು ಯೂನಿವರ್ಸಲ್ ಪ್ರಾಡಕ್ಟ್. ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆನೂ ಸ್ಪೇರು, ಎಲ್ಲಾ ಕಂಪ್ನಿ ಸ್ಪೇರು ಇದಕ್ಕೆ ಅವೈಲಬಲ್ ಸಿಗತ್ತೆ. ಸೂಟಬಲ್ ಸಿಗುತ್ತೆ. ಯಾವುದೇ ಬ್ರ್ಯಾಂಡ್ ತರ ಹಾಕ್ಬೋದು. ಬ್ರ್ಯಾಂಡ್ ಯಾಕೆ ಅಲ್ಲ, ನೀವು ಪ್ಯೂರಿಫೈರೇ ಕಡಿಮೆ ಕೊಟ್ಟು ಬೇರೆ ಬ್ರ್ಯಾಂಡ್ ಸ್ಪೇರ್ ತಗೊಳಕ್ ಹೋದ್ರೆ ನಿಮ್ಗೆ 5,800 6,000 ಬೀಳುತ್ತೆ. ಬರೀ ಸ್ಪೇರ್ ತಗೊಳಕ್ ಬಿಟ್ಬಿಡಿ. ಅವೆಲ್ಲ ಲೋಕಲ್ ಅಲ್ಲಿ ತುಂಬಾ ಸಿಗತ್ತೆ. ಕಡಿಮೆ ಪ್ರೈಸ್ ಗಳಲ್ಲಿ ಸಿಗತ್ತೆ. ಸರ್ವಿಸ್ ಈಸಿಯಾಗಿ ಮಾಡಿಸ್ಬೋದು. ಸ್ಪೇರ್ದು ಪ್ರಾಬ್ಲಮ್ ಇರೋದಿಲ್ಲ ಇದರಲ್ಲಿ. ಇನ್ನೇನು, ಓಕೆ. ಈ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ನಿಮಗೆ. ಒಳಗಡೆ ಏನಿದೆ, ನೀವು ದುಡ್ಡು ಏನ್ ಕೊಡ್ತಾ ಇದ್ದೀರಾ, 5,800 ರೂಪಾಯಿ ಯಾವ್ದಾವ್ದಕ್ಕೆ ಕೊಡ್ತಾ ಇದ್ದೀರಾ ಅನ್ನೋದನ್ನ ಇದ್ರಲ್ಲಿ ತಿಳ್ಕೊಳ್ಳಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಭಾರತ್ ಬ್ಲೇಜು ಸುಮಾರು ಮಾಡಲ್ಗಳು ಬರುತ್ತೆ. ಬರೀ ಅಕ್ವಾಪರ್ಲಲ್ಲ, ಇದು ಕಾಪರ್ ಕಬ್ ಇದೆ, ಪ್ಯೂರೋಸಿಸ್ ಇದೆ, ಸುಮಾರು LX1 ಇದೆ. ಪ್ರತಿಯೊಂದು ನಿಮ್ಗೆ ಏನ್ ಮಾರ್ಕೆಟ್ ಅಲ್ಲಿ ಹೊಸ ಮಾಡ್ಲ್ಗಳು ಬರ್ತಾ ಇದೆ. ಫುಲ್ಲಿ ಬ್ರಾಂಡೆಡ್ ಬಿಟ್ಬಿಡಿ. ನೀವು ದುಡ್ಡು ಹಾಕೋದು ವೇಸ್ಟ್ ಅದಕ್ಕೆಲ್ಲ. ಎಷ್ಟೋ ಜನ ಫುಲ್ಲಿ ಬ್ರಾಂಡೆಡ್ ಗಳನ್ನ ತಗೊಂಡ್ಬಿಟ್ಟು ಟೋಲ್ ಫ್ರೀ ನಂಬರ್ ಫೋನ್ ಮಾಡ್ತಾರೆ. ಯಾರು ಸಿಗಲ್ಲ ನಿಮಗೆ ಟೋಲ್ ಫ್ರೀ ನಂಬರ್ ಅಲ್ಲಿ. ಸರ್ವಿಸಿಂಗ್ ಸೈಕಲ್ ಹೊಡಿತೀರಾ, ಸ್ಪೇರ್ ಕಾಸ್ಟ್ ಜಾಸ್ತಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ನಿಮಗೆ 5,800 ಏನ್ ಕೊಟ್ಟು ಇದನ್ನ ತಗೊಂತೀರಾ, 50,000 ಕೊಟ್ಟು ತಗೊಂಡ್ರು ಕೂಡ ಅದೇ ತರ ಪ್ಯೂರಿಫಿಕೇಶನ್ ವಾಟರ್ ಬರುತ್ತೆ. ಇದು ವಾಟರ್ ಪ್ಯೂರಿಫೈರ್ ಅಷ್ಟೇ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಡಿ. ವಾಟರ್ ಪ್ಯೂರಿಫೈರ್. ನೀವು ಡಿಸೈನು ಬ್ರ್ಯಾಂಡ್ ಅಷ್ಟೇ ದುಡ್ಡು ಕೊಡ್ತೀರಾ. ಹೆಚ್ಚಿಗೆ ಕೊಟ್ರೆ ಡಿಸೈನು ಬ್ರ್ಯಾಂಡು ಫ್ಯಾನ್ಸಿ ಡಿಸೈನ್ಗಳು. ಈ ನಮ್ಮಲ್ಲೇ ಎಷ್ಟೋ ಫ್ಯಾನ್ಸಿ ಡಿಸೈನ್ಗಳು ಬಂದ್ಬಿಟ್ಟಿದೆ.
ಅಕ್ವಾ ಇನೋವಿಕಾ ಸುಮಾರಿದೆ ನಮ್ಮಲ್ಲಿ. ಪ್ಯೂರೋಸಿಸ್, ಅಕ್ವಾ ಇನೋವಿಕಾ, LX1 ಅಂತ ಇದೆ. ಇನ್ನೂ ಫ್ಯಾನ್ಸಿ ಬರ್ತಾನೆ ಇದೆ ಡೇ ಬೈ ಡೇ. ಓಕೆ, ಈಗ ನೋಡಿ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ. ಇದು ಟ್ಯಾಂಕ್ ತೆಗೆದ್ರೆ ಇದು ಆಲ್ರೆಡಿ ಸ್ಕ್ರೂ ತೆಗ್ದಿದ್ದೀನಿ, ನೀವು ತೋರ್ಸಕ್ಕೋಸ್ಕರ ನೋಡಿ. ಒಂದ್ ನಿಮಿಷ ಇದು ನೋಡ್ಕೊಳ್ಳಿ. ಇದ್ರ ಒಳಗಡೆ ಏನೇನ್ ಸ್ಪೇರ್ ಇದೆ ಅಂತೇಳಿ ಗೊತ್ತಾಗತ್ತೆ. ಇದು ಫ್ಲೋಟ್ ಸ್ವಿಚ್ ಆಯ್ತ ಮೇಲೆ ಇದರಲ್ಲಿ ಮೇನ್ RO ಪಂಪ್ ಇದೆ. ಇದು RO ಮೆಂಬ್ರೇನ್, ಇದು ಮೇಜರ್. ಅದ್ ಬಿಟ್ರೆ ಪವರ್ ಸಪ್ಲೈ, AC ಟು DC ಕನ್ವರ್ಟ್ ಆಗಿ ಬರುತ್ತೆ. ಅದ್ ಬಿಟ್ರೆ ಸೋಲ್ನೇಡ್ ವಾಲ್, SV ಅಂತ ಕರಿತೀವಿ, ಕಂಟ್ರೋಲಿಂಗ್ ಸಿಸ್ಟಮ್. ಇದಾದ್ಮೇಲೆ ಫ್ಲೋಟ್ ಸ್ವಿಚ್ ಮೇಲ್ಗಡೆ. ಇದು 4 ಎಲೆಕ್ಟ್ರಿಕಲ್ ಪಾರ್ಟ್ಸ್ ಇರುತ್ತೆ. ಇದಾದ್ಮೇಲೆ ಸೆಡಿಮೆಂಟ್ ಕಾರ್ಬನ್, ಇದು UV ಚೇಂಬರ್, ಇದು TDS ಕಂಟ್ರೋಲರ್ ಇದು ಕೆಳಗಡೆ ಇದೆ. ಓಕೆ, ಇದರಲ್ಲಿ ಮಾಮೂಲಿ ಇನ್ಪುಟ್ ಬರುತ್ತೆ. ಎಲ್ಲಿಂದ ಸಿಂಟೆಕ್ಸ್ ಇಂದ ಒಂದು 3 ಫಿಲ್ಟರ್ ಬೌಲ್ ಬರುತ್ತೆ. ಬೌಲ್ ಇಂದ ನೆಕ್ಸ್ಟ್ ಕನೆಕ್ಟ್ ಆಗತ್ತೆ ಇಲ್ಲಿಗೆ. ಇನ್ಪುಟ್ ಬಂದು ಸೆಡಿಮೆಂಟ್ ಕಾರ್ಬನ್ ಪಾಸ್ ಆಗಿ ನೆಕ್ಸ್ಟ್ ಬಂದು ಸೆಡಿಮೆಂಟ್ ಕಾರ್ಬನ್ ಆದ್ಮೇಲೆ SV ಪಂಪ್ ಬರುತ್ತೆ. ಪಂಪ್ ಇಂದ ಬಂದು ಡೈರೆಕ್ಟ್ RO ಮೆಂಬ್ರೇನ್ ಬರುತ್ತೆ. RO ಮೆಂಬ್ರೇನ್ ಬಂದು ಪ್ರೆಷರ್ ಆಗೋದು ಹೊಡೆದ ಮೇಲೆ ನೀರು ಸ್ಪ್ಲಿಟ್ ಆಗುತ್ತೆ. ಈಗ ಇದರಲ್ಲಿ ಮಾಡೋಂಥದ್ದು ಏನೇನ್ ಕೆಲಸ ಮಾಡುತ್ತೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಒಂದು, ನಿಮ್ಮ ಸ್ಮೆಲ್ ತೆಗೆಯುತ್ತೆ, ನೀರಲ್ಲಿರೋಂಥದ್ದು ಸ್ಮೆಲ್ ತೆಗೆಯುತ್ತೆ. ಮತ್ತೆ ಮಣ್ಣು ಟರ್ಬಿಡಿಟಿ ತೆಗೆಯುತ್ತೆ. ಬ್ಯಾಕ್ಟೀರಿಯಾ ವೈರಸ್ ನ ರಿಮೂವ್ ಮಾಡುತ್ತೆ. ಮತ್ತೆ ಮೇಜರ್ TDS, ಹೈ TDS ಇರುವಂತದ್ದನ್ನ ಲೋ TDS ಮಾಡುತ್ತೆ. ಹೈ TDS ತುಂಬಾ ಒಳ್ಳೇದಲ್ಲ. ಹೆಚ್ಚು ಕಮ್ಮಿ ನಿಮಗೆ ನೀವೇ ಗೂಗಲ್ ಮಾಡಿದ್ರೆ ಸಿಗುತ್ತೆ 50 to 150 TDS ಒಳಗಿರ್ಬೇಕು ಅಂತ. ಬಟ್ ನಮ್ಮ ನಾಲ್ಗೆ 120 ಮೇಲೆ ಕೇಳಲ್ಲ. 120 TDS ಹೋದ್ಮೇಲೆ ನಮ್ಮ ನಾಲ್ಗೆ ರುಚಿನೇ ಇಲ್ಲ ಅಂತ ಹೇಳತ್ತೆ. ನೀವು ಟೆಸ್ಟ್ ಮಾಡಿದ್ರೆ ಅಂದಾಜ್ ಸಿಗತ್ತೆ. TDS ಅಂದ್ರೆ ಕೆಲವರಿಗೆ ಗೊತ್ತಿರಲ್ಲ, ಟೋಟಲ್ ಡಿಸಾಲ್ವ್ಡ್ ಸಾಲ್ವೆಂಟ್ಸ್ ಅಂತ. ನೀರಲ್ಲಿ ಲವಣಾಂಶಗಳು, ಮಿನರಲ್ಸ್ ಅಂತ ಏನ್ ಹೇಳ್ತೀವಿ, ಆ ಮಿನರಲ್ಸ್ ಗುಡ್ಡು ಬ್ಯಾಡು ಎಲ್ಲಾದು ಸೇರಿರುತ್ತೆ. ಇದು ಪ್ಯೂರಿಫೈರ್, ಅಯೋನೈಸರ್ ಬೇರೆ. ಅದು ವಾಟರ್ ಅಯೋನೈಸರ್ ಅಂತ ಅದು ಬೇರೆ. ಎಲ್ಲ ಸೆಲೆಬ್ರಿಟಿಗಳು ಕುಡಿಯುವಂತ ವಾಟರ್. ಇದು ಜಸ್ಟ್ ಪ್ಯೂರಿಫೈರ್. ಓಕೆ, ನೆಕ್ಸ್ಟ್ ಸೆಡಿಮೆಂಟ್ ಕಾರ್ಬನ್ ಆಯ್ತು, RO ಮೆಂಬ್ರೇನ್ ಆಯ್ತು. UV ಚೇಂಬರ್ ಅಲ್ಲಿ ಬ್ಯಾಕ್ಟೀರಿಯಾ ವೈರಸ್ ಕಿಲ್ ಆಗುತ್ತೆ. TDS ಕಂಟ್ರೋಲರ್ ಬೇಕು ಅಂತ ಅಡ್ಜಸ್ಟ್ ಮಾಡ್ತೀವಿ, ಆದಷ್ಟು ನಾವು ಯೂಸ್ ಮಾಡಲ್ಲ. ಇದ್ರಲ್ಲಿ 3 ಸ್ಪೆಸಿಫಿಕೇಶನ್ ಬರುತ್ತೆ. ಇದು ಬಂದು RO UV TDS. ಇನ್ನೊಂದು ಬರೀ UV/UF. ಅವಾಗ ಏನಾಗುತ್ತೆ, ಪಂಪ್ ಬರಲ್ಲ, ಮೆಂಬ್ರೇನ್ ಬರಲ್ಲ. ನೆಕ್ಸ್ಟ್ ಇನ್ನೊಂದು ವಿತ್ ಆಲ್ಕಲೈನ್. ಇದ್ರಲ್ಲೇ ಇನ್ನೊಂದು ಸಪರೇಟ್ ಆಲ್ಕಲೈನ್ ಬರುತ್ತೆ. ಅದು 2 in 1 ಆಪ್ಷನ್. ನಿಮಗೆ ಆಲ್ಕಲೈನ್ ಬಂದು ಒರಿಜಿನಲ್ ಆಲ್ಕಲೈನ್ ಕನ್ಫ್ಯೂಸ್ ಆಗ್ಬೇಡಿ. ಆಲ್ಕಲೈನ್ ಅಂತ ಡಮ್ಮಿ ಆಲ್ಕಲೈನ್ ಗಳು ನೀವು ಆನ್ಲೈನ್ ಅಲ್ಲೆಲ್ಲ ಬೈ ಮಾಡಿದ್ರೆ ಡಮ್ಮಿ ಆಲ್ಕಲೈನ್ ಹಾಕ್ತಾರೆ. ಕೆಲವೊಬ್ರಿಗೆ ಗೊತ್ತಿರಲ್ಲ ಅಂತೇಳಿ ಆಫ್ಲೈನ್ ಅಲ್ಲಿ ಕೂಡ ಸ್ಟೋರ್ಗಳಲ್ಲಿ ಕೂಡ ಡಮ್ಮಿ ಆಲ್ಕಲೈನ್ ಹಾಕ್ತಾರೆ. ಸ್ವಲ್ಪ ಹುಷಾರಾಗಿರಿ. ಓಕೆ, ವಿತ್ ಆಲ್ಕಲೈನ್ ಒಂದು ಬರುತ್ತೆ. ವಿತ್ ಆಲ್ಕಲೈನ್ ಬೇಕಾದ್ರೆ 3 ಆಪ್ಷನ್ ತಗೋಬಹುದು. ಇದೇ ಮೇನ್ ಟೆಕ್ನಿಕಲಿ ಫ್ಯೂಚರ್ಸ್. ಇದು ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ ನಮ್ಮಲ್ಲಿ. 5800 ಪ್ಲಸ್ ಇನ್ಸ್ಟಾಲೇಷನ್ ಬೇಕಾ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ವಿತ್ ವಾರಂಟಿ ಬೇಕಾ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಇಲ್ಲ ವಿತ್ ಇನ್ಸ್ಟಾಲೇಷನ್ ಮಾಡಿಸಿದ್ರೆ ನಿಮಗೆ ಪಂಪ್ SMPS 1 year ವಾರಂಟಿ ಕೂಡ ಸಿಗುತ್ತೆ. ಒಳ್ಳೆ ಪ್ರೈಸು, ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಬೇಕು ಅಂದ್ರೆ ಕಮ್ಯುನಿಕೇಟ್ ಮಾಡಿ. ನೀವು ಯಾವುದೇ ಊರಲ್ಲಿದ್ರೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಇದರಲ್ಲಿ ಆನ್ಲೈನ್ ಅಲ್ಲಿ ಬೈ ಮಾಡೋದು ಬೇರೆ, ಆಫ್ಲೈನ್ ಅಲ್ಲಿ ಕಮ್ಯುನಿಕೇಟ್ ಮಾಡಿ ಬೈ ಮಾಡೋದು ಬೇರೆ. ಇದು ಜಿನಿಯನ್ ಪ್ರಾಡಕ್ಟ್. ನೀವೇನ್ ನೋಡ್ತಾ ಇರ್ತೀರಾ ಸೇಮ್ ಟು ಸೇಮೇ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಓಕೆ, ಬೇಕು ಅಂದ್ರೆ ಕಮ್ಯುನಿಕೇಟ್ ಮಾಡಿ. ಫೋನ್ ನಂಬರ್ ಕಾಣ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ವಿಡಿಯೋಸ್ ಬರ್ತಾ ಇರುತ್ತೆ. ತುಂಬಾ ವಿಡಿಯೋಸ್ ಆಲ್ರೆಡಿ ಇದೆ, ಇನ್ನು ನೆಕ್ಸ್ಟ್ ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು.